ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444, 08472325918. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಡಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್
ಮೊಬೈಲ್ ನಂಬರ್ 9060442345. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದ 3 ಶಿಕ್ಷೆಗೊಳಗಾದ ಕೈದಿಗಳ ಪೈಕಿ ಒಬ್ಬನನ್ನು ಪೊಲೀಸರು ಇಂದು ಪತ್ತೆ ಹಚ್ಚಿದ್ದು, ಬಂಧಿಸಲು ಹೋಗಿದ್ದ ವೇಳೆಯಲ್ಲಿ ಪೊಲೀಸರ ಮೇಲೆ ದಾಳಿ ಮಾಡಿರುವುದರಿಂದ ಕಾಕಿ ಪಡೆಯವರು ಆತ್ಮರಕ್ಷಣೆಗಾಗಿ ಗುಂಡು ಹರಿಸಿದ್ದಾರೆ. ಸಂತೋಷ್ ಮೈತ್ರಿ ಗುಂಡೇಟು ತಿಂದು ಗಾಯಗೊಂಡಿದ್ದು, ಪೊಲೀಸರು ಆತನನ್ನ ವಶಕ್ಕೆ ತೆಗೆದುಕೊಂಡು ನಗರದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈತ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಸಂತಪುರ ಗ್ರಾಮದವ. ಅಪ್ರಾಪ್ತ ವಯಸ್ಕರ ಮೇಲೆ ಅತ್ಯಾಚಾರ ನಡೆಸಿದ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ. ಈ ಕುರಿತು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟೆ ಮಾಹಿತಿ ನೀಡಿದ್ದು, ಜೈಲಿನಿಂದ 3 ಶಿಕ್ಷಿತ ಕೈದಿಗಳು ಪರಾರಿಯಾಗಿದ್ದ ಪ್ರಕರಣ ದಾಖಲಿಸಿಕೊಂಡ ತಕ್ಷಣವೇ ವಿಶೇಷ ತಂಡಗಳನ್ನು ರಚಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಇನ್ನು ಬುಧವಾರ ಬೆಳಗ್ಗೆ ಹುಮ್ನಾಬಾದ್ ರಿಂಗ್ ರಸ್ತೆಯ ಕಪ್ನೂರ್ ಕೈಗಾರಿಕಾ ಪ್ರದೇಶದ ಬಳಿ ಪರಾರಿಯಾಗಿದ್ದ ಒಬ್ಬ ಕೈದಿ ಓಡಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಿತ್ತು. ತಕ್ಷಣ ಸ್ಥಳಕ್ಕೆ ತೆರಳಿದ ವಿಶೇಷ ತಂಡದವರು ಕೈದಿಯನ್ನ ಪತ್ತೆ ಹಚ್ಚಿ ಶರಣಾಗುವಂತೆ ಸೂಚಿಸಿದ್ರು. ಪೊಲೀಸರ
ಮೇಲೆ ಎಗರಿ ಬಿದ್ದಿದ್ದಾನೆ. ಆದರೆ ಶರಣಾಗಲು ನಿರಾಕರಿಸಿದ ಕೈದಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದು, ಈ ವೇಳೆ ಇಬ್ಬರು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಹಾಗೂ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದ್ದು, ಕೈದಿಯ ಬಲಗಾಲಿಗೆ ಗುಂಡು ತಗುಲಿದೆ. ಗಾಯಗೊಂಡ ಇಬ್ಬರು ಪೊಲೀಸ್ ಸಿಬ್ಬಂದಿ ಹಾಗೂ ಗಾಯಗೊಂಡ ಕೈದಿಯನ್ನು ಕಲಬುರಗಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಮೂವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಇದೇ ವೇಳೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪದ ಅಡಿ ಕೈದಿ ವಿರುದ್ಧ ಮತ್ತೊಂದು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರಿಗೆ 2012ರಲ್ಲಿ ರಾಜ್ಯ ಸರ್ಕಾರದ ವಿಧೇಯಕದಲ್ಲಿ ತಿಳಿಸಿದಂತೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ಸ್ವಾವಲಂಬನ ಪಿಂಚಣಿ ಸೌಲಭ್ಯ ನೀಡುವಂತೆ ಅಧಿನಿಯಮದಲ್ಲಿ ಆದೇಶಿಸಲಾಗಿದೆ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಡಲಾಗಿದೆ. ನೌಕರರಿಗೆ ತುಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆಯನ್ನು 90% ಈಗಾಗಲೇ ನೀಡಲಾಗುತ್ತಿದೆ. ಆದರೆ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ರೀತಿಯಲ್ಲಿಯೇ 100% ನೀಡಬೇಕು. ಗಳಿಕೆ ರಜೆಯನ್ನು ಈಗಾಗಲೇ ನೀಡಲಾಗುತ್ತಿದೆ. ಆದರೆ ರಜಾ ನಿಗದೀಕರಣ ಸೌಲಭ್ಯವನ್ನ ನೀಡಲಾಗುತ್ತಿಲ್ಲ. ಆದ ಕಾರಣ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ರಜೆ ನಿಗದೀಕರಣ ಸೌಲಭ್ಯವನ್ನ ವಿಸ್ತರಿಸುವಂತೆ ಅಥವಾ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನ ನಿವೃತ್ತಿಯಾದಾಗ ನೌಕರರುಗಳಿಗೆ ರಜೆ ನಿಗದೀಕರಣ ಜಾರಿಗೊಳಿಸಬೇಕು. ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ವಾರ್ಷಿಕ ವೇತನ ಬಡ್ತಿಯನ್ನು ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೂ ವಿಸ್ತರಿಸಬೇಕು. ಹಬ್ಬದ ಮುಂಗಡ ಹಣವನ್ನು ನೀಡುವುದರ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ವಿಸ್ತರಿಸಬೇಕು. ಸರ್ಕಾರ ಅನಾವಶ್ಯಕ ವಿಳಂಬ ಮಾಡುತ್ತಿರುವುದರಿಂದ ತಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ನಿರ್ದಿಷ್ಟ ಧರಣಿಯ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 2012ರ ವಿಧೇಯಕದಲ್ಲಿ ಏನೇನಿದೆ ಆ ಎಲ್ಲ ಸೌಲಭ್ಯ ವಿಸ್ತರಣೆ ಮಾಡಬೇಕು ಅಂತ ಕೊಟ್ಟರು. ಸರ್ಕಾರ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಲಿವಿಂಗ್ ಎಕ್ಸಾಂಪಲ್. ಆ ತೀರ್ಪು ಬಂದ ಮೇಲೆ ಏನು ಮಾಡಿದ್ರು, DPR ಸರ್ಕಾರಿ ನಿಯಮ ಫಸ್ಟ್ ಹೋಗೋದೇ DPR, ಮುಖ್ಯ ಇಲಾಖೆ ಅದೇ. DPRದವ್ರು ಏನು ಮಾಡಿದ್ರು, ಬೇಕಂತಲೇ ಅನಾವಶ್ಯಕವಾಗಿ ಅದನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಕಮಿಟಿಗೆ ಕಳಿಸಿದ್ರು. ಅಲ್ಲಿಂದ FDಗೆ ಹೋಯ್ತು. FDನಿಂದ ಲಾ ಡಿಪಾರ್ಟ್ಮೆಂಟ್, ಅಂದರೆ ಹಿಂಗೆ ಇಲಾಖೆ ವೈಸೇ ಓಡಾಡಿಸ್ತಾ ಇದ್ದಾರೆ. ಫೈನಾನ್ಷಿಯಲ್ ಅಲ್ಲಿ ಓರಲ್ ಏನು ಇನ್ಸ್ಟ್ರಕ್ಷನ್ ಇದೆ, ಫೈನಾನ್ಷಿಯಲ್ ಬರ್ಡನ್ ಸರ್ಕಾರಕ್ಕೆ ಆಗಬಾರ್ದು ಅಂಥವು ಏನೋ ಫೈಲ್ ಬಂದರೆ ಇಲಾಖೆನಿಂದ ಇಲಾಖೆಗೆ ಓಡಾಡ್ಸ್ಕೊತಿಲ್ಲೇ ಇರ್ರಿ. ವಿಧಾನಸೌಧನಲ್ಲೇ ಓಡಾಡ್ತಾವೆ ಅವು ಎಲ್ಲ ಇಲಾಖೆ. ವಿಧಾನಸೌಧದಲ್ಲೇ ಇದೆ. ಫಸ್ಟ್ ಫ್ಲೋರಿಗೆ ಹೋಗಿ ಸೆಕೆಂಡ್ ಫ್ಲೋರ್ ಬರ್ತದೆ, ಸೆಕೆಂಡ್ ಫ್ಲೋರ್ ಹೋಗಿ ಥರ್ಡ್ ಫ್ಲೋರ್ ಹೋಗ್ತದೆ. ಹಿಂಗೆ ಓಡಾಡ್ಕೋತಿರ್ತಾವೆ. ಅದಕ್ಕೆ ನಾವು ಮೊನ್ನೆ ಹೋಗಿ ಎಲ್ಲರೂ ಭೇಟಿಯಾಗಿ DPR ಸೆಕ್ರೆಟ್ರಿಗೆ, ಲಾ ಸೆಕ್ರೆಟ್ರಿಗೆ ಮತ್ತು ಹಣಕಾಸು ಇಲಾಖೆ ಸೆಕ್ರೆಟ್ರಿಗೆ, ಸರ್ ಕೋರ್ಟ್ ತೀರ್ಪಾಗಿದೆ ಮತ್ತು ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ 100% ಅಂದ್ರೆ, ಇಲ್ಲ ಇದ್ರ ಬಗ್ಗೆ ನಾವು ಪರಿಶೀಲಿಸ್ತಿದ್ದೀವಿ ಇದು ಅಂಥೇಳಿ ಬರೀ ಗಾಳಿ ಮಾತು, ಕೆಲ್ಸಕ್ಕೆ ಬರಲಾರ್ದ ಮಾತುಗಳೇ ಹೇಳಿದರು. ಸರ್ ನೀವು ಅಪೀಲ್ ಹೋಗೋದಿದ್ರು ಅಪೀಲ್ ಹೋಗ್ಬೋದಾಗಿತ್ತು, ಅಪೀಲು ಹೋಗಿಲ್ಲ, ಏನೂ ಹೋಗಿಲ್ಲ. ನಾವು ಮತ್ತೆ ಕಂಟೆಂಪ್ಟ್ ಮೂವ್ ಮಾಡೋದು. ಇಷ್ಟೊತ್ತರಲ್ಲಿ ಭಾಳಷ್ಟು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವುದೂ ಬೆನಿಫಿಟ್ ಎಕ್ಸ್ಟೆಂಡ್ ಆಗ್ತಾಯಿಲ್ಲ. ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಈ ಲೀಗಲ್ ಬ್ಯಾಟಲ್ನಲ್ಲಿ ಭಾಳ ಸಮಯ ತೋತದು. ಭಾಳ ಜನ ರಿಟೈರ್ ಆಗಿ ಹೋಗ್ತದೆ, ಅವ್ರಿಗೆ 100% DA ಸಿಗೋಂಗಿಲ್ಲ, ಇದು ಸಿಗೋಂಗಿಲ್ಲ. ಅದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಭೇಟಿಯಾಗಿ ನಾವು ಒಂದು ಮನವಿ ಕೊಟ್ಟಿದ್ವಿ. ಮತ್ತು ಇವರಿಗೆಲ್ಲರಿಗೂ ಒಂದು ಪೆನ್ಷನ್ ಸ್ಕೀಮ್, ಅವಾಗ ಯಾವುದೋ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲಿ ಇತ್ತು.
ಅದನ್ನು ಯಾವುದೂ ಡಿಸೈನ್ ಮಾಡಿಲ್ಲ. ಅದಕ್ಕೆ ಇವರಿಗೂ ಕೂಡ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು. ಪ್ಲಸ್ ಪ್ರಮುಖ ನಮ್ಮ 4 ಬೇಡಿಕೆ ಇವೆ, 5 ಬೇಡಿಕೆ ಇವೆ. ಇವರಿಗೆ ಪೆನ್ಷನ್ ಸ್ಕೀಮ್ ಕೊಡಬೇಕು ಮತ್ತು ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಅದನ್ನೆಲ್ಲ 100% ಮಾಡಬೇಕು. ಲೀವ್ ಎನ್ಕ್ಯಾಶ್ಮೆಂಟು, ನೌಕರರಿಗೆ ಲೀವ್ ಎನ್ಕ್ಯಾಶ್ಮೆಂಟು ಒಂದು ಬೆನಿಫಿಟ್ ಇದೆ. ಅವರು ಗಳಿಕೆ ರಜೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಆ ಗಳಿಕೆ ರಜೆಯನ್ನು ಇವ್ರಿಗೆ ಇಂಪ್ಲಿಮೆಂಟೇ ಮಾಡಿಲ್ಲ, ಅದನ್ನು ಮಾಡಬೇಕು. ಮತ್ತು ಪ್ರತಿ 5 ವರ್ಷಕ್ಕೆ ಒಂದೊಂದು ಸರ್ತಿ ಇನ್ಕ್ರಿಮೆಂಟ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲೇ ಇದೆ, 2012ರ ವಿಧೇಯಕದಲ್ಲೇ ಇದೆ. ಅದನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ನಾವು ಹೇಳೋದೇನು, ಅನಾವಶ್ಯಕವಾಗಿ ನೀವು ಡಿಪಾರ್ಟ್ಮೆಂಟ್ ಒಪಿನಿಯನ್ ಕಲೆಕ್ಟ್ ಮಾಡೋದು, ಇದರಲ್ಲೇ ಸಮಯ ವ್ಯರ್ಥ ಮಾಡಬೇಡ್ರಿ, ಭಾಳ ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲದೇ ಇದ್ದರೆ 15 ದಿನ ನಾವು ಸರ್ಕಾರಕ್ಕೆ ಮೊನ್ನೆ ಕೂಡ ಲೆಟ್ರ್ ಕೊಟ್ಟು ಬಂದಿದ್ವಿ. 15 ದಿನದಲ್ಲಿ ಇದನ್ನೆಲ್ಲ ನೀವು 100% ಇಂಪ್ಲಿಮೆಂಟ್ ಮಾಡದೇ ಇದ್ರೆ ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಈಗ ಭಾಳಷ್ಟು ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಹೋರಾಟ ಬದಿಗೆತ್ತಿ ಕಾನೂನು ರೀತಿಯಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಮಾತಿಗೆ ನೀವು ಬೆಲೆ ಕೊಡದೇ ಇದ್ದರೆ ನಿಮಗೆ 15 ದಿನ ನಾವು ಟೈಮ್ ಕೊಡದೇ ಇದ್ದರೆ ನಾವು ಮತ್ತೆ ಇಳಿದು ಹೋರಾಟಕ್ಕೆ ಮಾಡಬೇಕಾಗ್ತದೆ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಹಲವಾರು ಗ್ರಾಮಗಳಲ್ಲಿ ಕುಡಿಯಲು ನೀರಿಲ್ಲದೆ ಜನರು ಪರದಾಡುತ್ತಿದ್ದಾರೆ. ಜೈಲಿನಿಂದ ಕೈದಿಗಳು ಪರಾರಿಯಾಗುತ್ತಿದ್ದಾರೆ. ಪೋಕ್ಸೋ ಆರೋಪಿಗಳು ಠಾಣೆಯಿಂದಲೇ ಕಾಲ್ಕಿತ್ತುತ್ತಿದ್ದಾರೆ. ಇಷ್ಟೊಂದು ಅವಾಂತರಗಳು ನಡೆದರೂ ಸಹ ರಾಜ್ಯದ ಗೃಹ ಸಚಿವರು ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಎಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕುಡಿಯುವ ನೀರಿನ ಛಾಯೆ ಕಾಡುತ್ತಿದೆ. ಪಂಚಾಯತ್ಗಳಿಂದ ನೀರು ಒದಗಿಸಲು ಪಂಚಾಯತ್ನಲ್ಲಿ ಹಣವಿಲ್ಲ. ಕೆಟ್ಟು ಹೋಗಿರುವ ಪಂಪ್ಸೆಟ್ಗಳ ರಿಪೇರಿ ಮಾಡಿಸಲು ಸಹ ಹಣವಿಲ್ಲವೆಂದು ಪಿಡಿಒಗಳು ಹೇಳುತ್ತಾರೆ. ಮಳೆ ಇಲ್ಲದೆ ಹೆಸರು ಉದ್ದು ಸೇರಿದಂತೆ ಮುಂಗಾರು ಬೆಳೆ ಭೂಮಿಯಿಂದ ಮೇಲೆ ಬಂದಿಲ್ಲ. ರೈತರು ಸಂಕಷ್ಟದಲ್ಲಿದ್ರು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತ್ರ ಇರಾನ್, ಇರಾಕ್, ಅಮೆರಿಕ ಯುದ್ಧದ ಬಗ್ಗೆ ಮಾತನಾಡುತ್ತಾರೆ. ತಮ್ಮ ಸ್ವಕ್ಷೇತ್ರದಲ್ಲಿ 60 ಮಕ್ಕಳು ಆಸ್ಪತ್ರೆಗೆ ದಾಖಲಾದರೂ ಮಾತನಾಡಲು ಅವರಿಗೆ ಪುರ್ಸೊತ್ತಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಿಂದ ಕೆಡಿಪಿ ಸಭೆ ನಡೆಸಿಲ್ಲ, ದಿಶಾ ಸಭೆಗಳು ನಡೆದಿಲ್ಲ. ಹೀಗಾದ್ರೆ ಜನರ ಸಮಸ್ಯೆಗಳು ಹೇಗೆ ಮಂತ್ರಿ ಮಹೋದಯರ ಗಮನಕ್ಕೆ ಬರಲು ಸಾಧ್ಯ? ಅದೇನೇ ಇರಲಿ, ಸದ್ಯ ಉಲ್ಬಣವಾಗಿರುವ ನೀರಿನ ಸಮಸ್ಯೆ ನಿವಾರಿಸಲು ಸಚಿವರು, ಸರ್ಕಾರ ಮುಂದೆ ಬರಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಅನಿವಾರ್ಯವಾಗುತ್ತದೆ ಎಂದರು. ಈಗಾಗಲೇ ಅನೇಕ ಜನರು, ರೈತರು ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ, ಮಳೆ ಇಲ್ಲ ಮತ್ತು ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಆಗಮಿಸಿದಾಗ ನಾವೆಲ್ಲ ಅವಿನಾಶ್ ಅವರು, ನಾವು ಎಲ್ಲರೂ ಕೂಡ ಮುಖ್ಯಮಂತ್ರಿಗೂ ಕೂಡ ಕೇಳಿದ್ದೇವೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಕೇಳಿದ್ದೇವೆ. ಇವತ್ತು ಬೆಳಗ್ಗೆ ಹಿಡ್ಕೊಂಡು ನಮ್ಮಲ್ಲಿ ಕೌನಳ್ಳಿ ತಾಂಡ ಆಯಿತು, ಗುಂಜು ಬಬ್ಲಾದಾಯಿತು, ನರೋಣ ಆಯಿತು, ಕರಾರಿ ಐತಿ, ಅಲ್ಲೇ ಅನೇಕ ಗ್ರಾಮಗಳಿಂದ ಒಂದು ಊರ್ಲಿಂದ ಕಮ್ಸೆ ಮುಂದೆ 50-60 ಮಂದಿ ರೈತರು ಇವತ್ತು ನನ್ನ ಮನೆಗೆ ಬಂದಿದ್ದರು. ಅವ್ರಿಗೆ 10-15 ದಿವಸ ಹಿಡಿದು ಕರೆಂಟು ಇಲ್ಲ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಮೀಡಿಯಾದವನು ಕೂಡ ಇವತ್ತು ನನ್ನ ಜೊತೆ ಮಾತನಾಡಿದ್ರು, ಬೆಂಗಳೂರಿಂದ ಫೋನ್ ಮಾಡಿದರು. ಅನೇಕ ಗ್ರಾಮಗಳಲ್ಲಿ ಕುಡಿಯೋ ನೀರು ಬೋರ್ವೆಲ್ ಸುಟ್ಟು ರಿಪೇರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನಗಳಿಲ್ಲ, ರಸ್ತೆಗಳು ಹಾಳಾಗಿದೆ ಅದಕ್ಕೆ ಅನುದಾನಗಳಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಆದರೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನ ಕೂಡ ತಂದಿದ್ದೇವೆ, ಯಾವುದೂ ಕೂಡ ಕೆಲಸ ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಕೂಡ ಅನೇಕ ವಿಷಯಗಳು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆದವರಾಗಿ ಗ್ರಾಮ ಮಂತ್ರಿಗಳಾಗಿ ಅವ್ರ ತವರು ಜಿಲ್ಲೆಯಲ್ಲಿ ಕೂಡ ಈ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಅವ್ರ ಗಮನಕ್ಕೆ ಬಂದೋದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಇಷ್ಟಾದರೂ ಕೂಡ ಗಪ್ಪಾಗಿ ಕುಂತಿದ್ದರು. ಆದಷ್ಟು ಬೇಗನೆ ಈ ರೀತಿ ಆದಂಥದ್ದು ತಕ್ಷಣದ ಬಗ್ಗೆ ಕ್ರಮ ತೊಗೋಬೇಕು. ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರೆ ಅವ್ರ ಬಗ್ಗೆ ಕ್ರಮ ಆಗ್ಬೇಕಂತಕ್ಕಂಥ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ. ಅವ್ರ ಸ್ವಂತ ಕ್ಷೇತ್ರ ಇವತ್ತು ಚಿತ್ತಾಪುರದಲ್ಲಿ ಹಾಸ್ಟೆಲ್ನಾಗಿದ್ದಂಥ ವಿದ್ಯಾರ್ಥಿಗಳಿಗೂ ಇವತ್ತು 50-60 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಆಹಾರ ಸೇವನೆಯಲ್ಲಿ ಅದರಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ಆದಷ್ಟು ಬೇಗನೆ ವಿಸಿಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋತಕ್ಕಂಥ ಕೆಲಸ ಆಗಬೇಕಂತ ಇನ್ನೂವರೆಗೆ ಕೂಡ ಅದು ಯಾವುದೂ ಕೂಡ ಆಗಿಲ್ಲ. ಈ ರೀತಿ ಅನೇಕ ಘಟನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದರೂ ಕೂಡ ಉಸ್ತುವಾರಿ ಮಂತ್ರಿಗಳು ಎಲ್ಲಿಯಾದರೂ ಗೊತ್ತಿಲ್ಲ. ಬೇರೆ ಬೇರೆ ವಿಷಯ ಮಾತಾಡೋಕೆ ಅವ್ರ ಬಳಿ ಸಮಯ ಅದ, ಅದು ಸ್ವಂತ ಅವ್ರದ್ದೇ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ರೀತಿ ಘಟನೆಗಳ ಬಗ್ಗೆ ಅವ್ರು ಇನ್ನೂ ಕೂಡ ಯಾವುದೂ ಕೂಡ ಇಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ರೈತರು ಇವತ್ತು ಹೆಸರು ಉದ್ದು ಬೆಳೀತಕ್ಕಂಥದ್ದು, ರೈತರಿಗೆ ಯಾವುದಾದ್ರು ಕೂಡ ಪ್ರೋತ್ಸಾಹನ ಅವ್ರಿಗೆ ಏನೋ ಸಿಗಬೇಕಾದ್ರೆ ಮೊದಲನೇ ಹೆಸರು ಉದ್ದು ಬೆಳೀತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ಯಾವುದೇ ಕೂಡ ಮಳೆ ಇರಲಾರ ಬಟ್ಟಿಗೆ ಹೆಸರು ಉದ್ದು ಬಿತ್ತಿನ ಕೂಡ ನಾಟಿಗೂ ಇಲ್ಲ ಕೂಡ ಎಲ್ಲ ಹಾಳಾಗಿ ಹೋಗಿದ್ದು. ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾಧಿಕಾರಿ ಎಲ್ಲ ಹಿರಿಯ ನಮ್ಮ ಮುಖಂಡರ ಜೊತೆ ಕೂಡ ನಾವು ಮೆರವಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತು ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಮಾತನಾಡಿದ್ದೇವೆ. ಯಾವುದೂ ಕೂಡ ಇನ್ನೂವರೆಗೆ ಕೂಡ ಮಾಡಿ ಇನ್ನೂ ಕೂಡ ನೋಡ್ತೀವಿ, ನಾವು ಸೆಂಟ್ರಲ್ಗೆ ಪತ್ರ ಬರೆದು ಅದು ಇದು ಅನೇಕ ಕೂಡ ಹೇಳ್ತಾ ಇದ್ದಾರೆ.
ಕುಡಿಯೋ ಜನ ನೀರಿನ ಸಲಕ ಪರದಾಡ್ತಾ ಇದ್ದಾರೆ. ಅದ್ರ ಸಲಕ ಕೂಡ ಘೋಷಣೆ ಮಾಡಿ ಯಾವೆಲ್ಲ ಕ್ಷೇತ್ರಗಳಿಗೆ 1-2 ಕೋಟಿ 1 ಕೋಟಿ ಕೂಡ ಪರಿಹಾರಗಳು ಅದ್ರ ಆದಷ್ಟು ಬೇನೆ ಕೊಟ್ಟರೆ ಅದು ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಜನರು ಮಾಡ್ತಕ್ಕಂಥ ಕೆಲಸ ಆಗ್ತಾ ಅದು ಕೂಡ ಆಗ್ತಾಯಿದೆ. ಈ ರೀತಿ ಅನೇಕ ಸಮಸ್ಯೆಗಳು ಕಲಬುರಗಿಯಲ್ಲಿ ನಡೀತಾ ಇದೆ. ನಾನು ಅನೇಕ ಕಡೆ ವಿಸಿಟ್ ಮಾಡಿದೆ. ಇವತ್ತು ರೈತರು TCಗಳು ಸುಟ್ರೆ TCಗಳು ಸಿಗ್ತಾ ಇಲ್ಲ. ಕರೆಂಟ್ 10-15 ದಿನ ಕರೆಂಟ್ಗಳಿಲ್ಲ, ಮಳೆ ಟೋಟಲಿನೇ ಇಲ್ಲ. ಇವತ್ತು ರೈತರು ಬೆಳೀತಕ್ಕಂಥದ್ದು ತೋಟ ಪಟ್ಟಿಲಿ ಅವರೆಲ್ಲ ಗಿಡ ಬಾಳಿ ಕೂಡ ಒಣಗೋಗಿ ಎಲ್ಲ ಅನೇಕ ಫೋಟೋಗಳನ್ನ ಹಾಕಿದ್ದಾರೆ. ಈ ರೀತಿ ಸಮಸ್ಯೆ ಆದರೂ ಕೂಡ ಯಾಕೆ ಉಸ್ತುವಾರಿ ಸಚಿವರು ಕಪ್ಪೆ ಕುಂತವ್ರು ಗೊತ್ತಿಲ್ಲ. ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗನೆ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥವು ಏನೋ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಡಬೇಕು. ಮತ್ತು ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಇವತ್ತು ಮೊನ್ನೆ ನಡೆತಕ್ಕಂಥ ಸೆಂಟ್ರಲ್ ಜೈಲಿನ ಆರೋಪಿಗಳು ಓಡೋದಿರು, ಅವ್ರ ಬಗ್ಗೆ ಏನೇನು ಕ್ರಮ ತೊಗೊಂಡು ಅಂತ ಕೂಡ ನಿಮ್ಮ ಮುಖಾಂತರ ಕೇಳಬೇಕು. ಆದಷ್ಟು ಬೇಗನೆ ಎಲ್ಲ ಕೂಡ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ವಿಷಯಗಳು ಮಾತಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಟೈಮ್ ಇದೆ. ಆದರೆ ತವ್ರ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆಗಳು ಅವ್ರಿಗೆ ಯಾಕೆ ಸಮಯ ಅದನ್ನೆಲ್ಲೋ ಗೊತ್ತಿಲ್ಲ. ಆದರೆ ಆದಷ್ಟು ಬೇಗನೆ ತವ್ರ ಜಿಲ್ಲೆ ಕೂಡ ಸ್ವಲ್ಪ ಗಮನ ಇಟ್ಟು ಇಲ್ಲಿ ನಡೀತಕ್ಕಂಥ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಆದಷ್ಟು ಬೇಗನೆ ಜಸ್ಕಾಂದಲ್ಲಿ ಏನು ಸಮಸ್ಯೆ. ಕಲಬುರಗಿಯ ಇಸ್ಕಾನ್ ವತಿಯಿಂದ ಜುಲೈ 16ರಂದು ಜಗನ್ನಾಥ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಸ್ಕಾನ್ ಕಲಬುರಗಿಯ ಉದ್ವಾನಂದ ದಾಸ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಇಸ್ಕಾನ್ ವತಿಯಿಂದ ಜುಲೈ 16ರಂದು ಜಗನ್ನಾಥ ರಥಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ರಥಯಾತ್ರೆಯು ನಗರೇಶ್ವರ ಶಾಲೆ, ಚೌಕ್ ಪೊಲೀಸ್ ಠಾಣೆ, ಜಗತ್ ವೃತ್ತ, ಗೋವಾ ಹೋಟೆಲ್, ಆನಂದ್ ಹೋಟೆಲ್, ತಿಮ್ಮಾಪುರ ವೃತ್ತ, ರಂಗಮಂದಿರಕ್ಕೆ ಬಂದು ತಲುಪಲಿದೆ. ನಂತರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದರು. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತೇಳಿ ಇಸ್ಕಾನ್ ಹೆಸರಿನಿಂದ ಪ್ರಸಿದ್ಧವಾದಂಥದ್ದು ಒಂದು ಆಧ್ಯಾತ್ಮಿಕ ಸಂಸ್ಥೆ ರೀ. ಕಳೆದ 10 ವರ್ಷದಿಂದ ಇಲ್ಲಿ ಗುಲ್ಬರ್ಗಾದಲ್ಲಿ ಅನೇಕ ಪ್ರಚಾರ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಆಮೇಲೆ ನಾವು ಕಳೆದ 4 ವರ್ಷದಿಂದ ಜಗನ್ನಾಥ ರಥಯಾತ್ರೆಯನ್ನು ಇಲ್ಲಿ ಗುಲ್ಬರ್ಗಾ ನಗರದಲ್ಲಿ ರಥಯಾತ್ರೆಯನ್ನು ಹೊರಡಿಸ್ತಾ ಇದ್ದೇವೆ. ಈ ರಥಯಾತ್ರೆ ಈ ಸರಿಯನ್ನು ಈ ವರ್ಷದೂ ಕೂಡ ಅಂದರೆ ನಾಳೆ ಜುಲೈ 16 ಗುರುವಾರ ದಿನ ನಾವು ಮಾಡ್ತಾಯಿದ್ದೀವಿ. ಈ ರಥಯಾತ್ರೆ ಇದು ವಿಶೇಷವಾಗಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಜನರಿಗೆ ಇದರ ಅವೇರ್ನೆಸ್ ಮೂಡಿಸಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ಅದಕ್ಕಾಗಿ ನಾವು ವಿಶೇಷವಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಕಲಬುರಗಿ ಜನತೆಗೆ ವಿನಂತಿ ಮಾಡೋದೇನೆಂದರೆ, ಈ ರಥಯಾತ್ರೆಯಲ್ಲಿ ತಾವೆಲ್ಲರೂ ಬಂಧು ಬಾಂಧವರ ಜೊತೆಗೆ ಬಂದು ಈ ರಥಯಾತ್ರೆಯ ಪೂರ್ಣ ಆಧ್ಯಾತ್ಮಿಕ ಲಾಭ ಪಡಿಬೇಕು. ಆಮೇಲೆ ನಮಗೆ ಆ ಸೇವೆಯ ಅವಕಾಶ ಕೊಡಬೇಕಂತೇಳಿ ಕೇಳ್ಕೊಳ್ತೇವೆ. ಇದು 4ನೇ ವರ್ಷ ರೀ ಬರೋ ರಥಯಾತ್ರೆ. ಇದು ನಗರೇಶ್ವರ ಸ್ಕೂಲ್ನಿಂದ ಪ್ರಾರಂಭವಾಗಿ ಹಾಗೆ ಯಾವುದು ಜಗತ್ ಸರ್ಕಲ್ ಹೀಗೆ ಹೋಗಿ ಆಮೇಲೆ ರಂಗಮಂದಿರ ಮುಂದೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕೊನೆಗೊಳ್ಳುತ್ತದೆ. ಅಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಎಲ್ಲ ಇದೆ. ಹಾಂ ಇದು ಹಾಂ ಹಾಂ ಇಲ್ಲಿ ಮಾಡ್ತೀವಿ. ಇಲ್ಲ, ನಮ್ಮ ಕೇಂದ್ರ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಭಜನೆ ಕೀರ್ತನೆ ಇದು ಪ್ರವಚನ ಇತ್ಯಾದಿಗಳು ಇರ್ತವೆ. ಇಲ್ಲಿ ಇದು ವಿಶೇಷ ಕೆಲವು ಕಾರ್ಯಕ್ರಮಗಳಿದ್ದಾಗ ನಾವು ಹೊರಗಡೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀವಿ. ಇದು ಹಾಂ, ಶಿಕ್ಷಣ ಅಂದರೆ ನಮ್ಮದು ಆಧ್ಯಾತ್ಮಿಕ ಶಿಕ್ಷಣ ಅಂದರೆ ನಾವು ಸ್ಕೂಲ್ ಕಾಲೇಜಲ್ಲೂ ಕೂಡ ಇವತ್ತಿನ ಕಾಲದಲ್ಲಿ ಅವಶ್ಯಕವಾಗಿರೋ ಏನು ವ್ಯಾಲ್ಯೂ ಎಜುಕೇಷನ್ ಅಂತಾರಲ್ಲ, ಇದನ್ನೆಲ್ಲ ನಾವು ಅಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗಿರಬೇಕು ಎಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ 2026 ಕುರಿತು ಅಪಾರ್ಟ್ಮೆಂಟ್ ಸಂಘಗಳ ಪ್ರತಿನಿಧಿಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಆಸ್ತಿ ಕೊಳ್ಳುವಾಗ ಅದರ ಸಾಧಕ ಬಾಧಕಗಳನ್ನು ಮಾಲೀಕರೇ ನೋಡಿಕೊಳ್ಳುವಂತಾಗಬೇಕು. ಮಾಲೀಕರಾದ ಮೇಲೆ ಒಪ್ಪಂದ ನೋಂದಣಿ ಒಳಗೆ ಹೋದ ನಂತರ ಬೇರೆ ಬೇರೆ ರೀತಿಯಲ್ಲಿ ತಲೆದೂರುವ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣ ಅರಿವಿದೆ ಎಂದು ತಿಳಿಸಿದರು. ಇಂದಿನ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕಾಗಿದೆ. ಎವ್ರಿ ನ್ಯೂ ಬಿಗಿನಿಂಗ್ ಮಾರ್ಕ್ಸ್ ಅ ಸ್ಟೆಪ್ ಟುವರ್ಡ್ಸ್ ಪ್ರೋಗ್ರೆಸ್. ದುಡ್ಡು ಕೊಡ್ತಾ ಬರ್ತಾ ಇದ್ದೀರಿ, ಬಟ್ ಇದು ಫೈನಲ್ ಆಗಿಲ್ಲ.
ನೆಕ್ಸ್ಟ್ ಪಾಯಿಂಟ್ ಇದೆ ಸರ್, ನಮಗೇನು ಇದೆ, ನಮ್ಮವರಿಗೆ ಏನು ಪ್ರಾಪರ್ಟಿ ಇದೆ ಅದನ್ನು ಕೂಡ ನಾವು ಅಗೇನ್ ದ ಕಾಮನ್ ಪ್ರಾಪರ್ಟೀಸ್ ಅನ್ಡಿವೈಡೆಡ್ ಶೇರ್ ಕ್ಯಾನ್ ಬಿ ರಿವೈಸ್ಡ್ ಆಸ್ ಪರ್ ದಿಸ್ ಮಾಡಿದರೆ ನಮ್ಮ ಇದರಲ್ಲಿ ಅಸೋಸಿಯೇಷನ್ ಅಲ್ಲಿ ಕಾಮನ್ ಇದೆ ಟ್ರಾನ್ಸ್ಫರ್ ಆಗದೇ ಇರುವುದರಿಂದ ಇಟ್ ವಿಲ್ ಬಿ ಡೀಮ್ಡ್ ಟು ಹ್ಯಾವ್ ಬಿನ್ ಟ್ರಾನ್ಸ್ಫರ್ಡ್. ಸೊ ಏನು ಮಾಡಬೇಕು ಅಂದರೆ ಇಫ್ ಯು ಹ್ಯಾವ್ ದ somebody who is opposing, then the valuation has to be done. Who will evaluate the property also? ನೀವೆಲ್ಲ ಭಾಳ ಜನ ನನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ, ನಿಮ್ಮ ಎಷ್ಟೋ ಅಪಾರ್ಟ್ಮೆಂಟ್ ಬಂದಿದ್ದೀನಿ, ನೀವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ, ನನಗೆ ಕೆಲವರೆಲ್ಲ ಬರೆದಿದ್ದೀರಿ. ಡೆವಲಪರ್ಸ್ ಪ್ರಾಬ್ಲಮ್ ಕೂಡ ಅರಿವಿದೆ. ನಾನು ಇವತ್ತು ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಒಂದು 10 ನಿಮಿಷ ಅವ್ರು ಏನೋ ಅಂತ ಮಾತಾಡಬೇಕು ಅಂತ ಹೇಳಿದ್ದಾರೆ, ಅವ್ರಿಗೂ ಟೈಮ್ ಕೊಟ್ಟಿದ್ದೀನಿ. ಮತ್ತೆ ಕೃಷ್ಣ ಬೈರೇಗೌಡರಿಗೂ ಮಾತಾಡ್ತೀನಿ. ವಿಲ್ ಆಲ್ಸೋ ಆಸ್ಕ್ ಅವ್ರದ್ದು ಏನು ಹ್ಯಾಂಗಲ್ ಇದೆ ಅಂತ ಅವ್ರನ್ನು ಕೇಳ್ತೀವಿ. ಬಟ್ ವಿ ಆರ್ ವೆರಿ ಫರ್ಮ್. ವೆನ್ ಪ್ರಾಪರ್ಟಿ ಇಸ್ ಬೀನ್ ಗಿವನ್ ಟು ಯು, ಯು ಶುಡ್ ಹ್ಯಾವ್ ದಿ ರೈಟ್. ಯು ಆರ್ ದಿ ಓನರ್ಸ್. ಅದರಲ್ಲಿ ನಮ್ಗೇನು ತಗದ ಇಲ್ಲ. ಎಲ್ಲ ಸಾಧಕ ಬಾಧಕಗಳೆಲ್ಲ ನೀವೇ ಅದನ್ನು ನೋಡ್ಕೋಬೇಕು. ಬಟ್ ನನಗೆ ಬಹಳ ನೋವು ಏನಾಗ್ತಾ ಇದೆ ಅಂದ್ರೆ, ಒನ್ಸ್ ಯು ಬಿಕಮ್ ದಿ ಅಪಾರ್ಟ್ಮೆಂಟ್ ಓನರ್ಸ್, ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ಒಂಥರ, ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂಥರ, ಒಳಗಡೆ ಹೋದ್ಮೇಲೆ ಒಂಥರ, ಆಮೇಲೆ ಯಾರೋ ಒಂದ್ 3-4 ಜನ ಸೇರ್ಕೊಬಿಡ್ತಾರೆ, ಎಲ್ಲ ತಗರಾಲ್ ಗಿರಾಕಿಗಳು, ಲಿಟಿಗೇಂಟ್ಸು. ಅವ್ರು ಬಂದು ಹೆಂಗೋ ಅಸೋಸಿಯೇಷನ್ ಒಳಗಡೆ ಸೇರ್ಕೊಬಿಡ್ತಾರೆ, ಬರೀ ಲಿಟಿಗೇಟ್ ಮಾಡುತ್ತೆ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ, ನನ್ನ ಸ್ವಂತ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಅಲ್ಲಿ ನಾನೇ ರಿಜಿಸ್ಟರ್ ಮಾಡೋ ಅಪಾರ್ಟ್ಮೆಂಟ್, ನನ್ನ ಹೆಸರು ಬೋರ್ಡ್ ಹಾಕ್ಬಿಟ್ಟೆ. ಇನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ನಾನೇ. ಅದಕ್ಕೆ ನನಗೆ ಬೋರ್ಡ್ ಹಾಕ್ಬಿಟ್ಟವ್ರೆ, ಡಿ.ಕೆ. ಶಿವಕುಮಾರ್ ಹಿಂಗ್ ಕಟ್ಟಬೇಕು ಅಂತ ಹೇಳಿ. ಅಲ್ಲೆಲ್ಲ ಬೆನ್ಗಾನಲ್ಲೆಲ್ಲ ಹಂಗೆ ಬೋರ್ಡ್ ಹಾಕ್ಬಿಟ್ಟಿದ್ರು, ಒಳಗಡೆ ನಾನು ಬಿಡಲ್ಲ ಅಂತ. ದೇ ಆರ್ ನಾಟ್ ಅಲೋಯಿಂಗ್ ಮೀ ಇಟ್ಸೆಲ್ಫ್. ಇನ್ನ ನಾನೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಅಸೋಸಿಯೇಷನ್ ಅವರು ಕೆಲವರೆಲ್ಲ ಇದ್ದಾರೆ. ಇರ್ಲಿ, ಅದನ್ನ ನೀವೆಲ್ಲ ಮಾಡಲ್ಲ. ನಿಮ್ ಬಗ್ಗೆ ಐ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಆಲ್ ಆಫ್ ಯು. ಸಮ್ ಬೇಸಿಕ್ ಕಾಮನ್ ಸೆನ್ಸ್ ಇರ್ಬೇಕು ಕೆಲವ್ರಿಗೆ. ಲಾಸ್ಟ್ ಟೈಮ್ ನಾನು ಯಾರೋ ನಮ್ಮ ಹುಡುಗ ಹೇಳ್ತಿದ್ನಲ್ಲ, ನೀವೇನಾರು ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಎಲೆಕ್ಷನ್ ನಿಮ್ಗೆ ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಯಾರು ಬುದ್ಧಿ ಕಲಿಸ್ತೀವಿ? ಗಾಡ್ ಹ್ಯಾಸ್ ಗಿವನ್ ಮೀ ಪವರ್ ಟು ಹೆಲ್ಪ್ ಪೀಪಲ್. ಜನರಿಗೆ ಸಹಾಯ ಮಾಡಬೇಕು ಅಂತ ನಮ್ಮ ಪಕ್ಷ ನನಗೆ ಕೊಟ್ಟಿದ್ದೀವಿ. ವಿ ಆಲ್ವೇಸ್ ಲುಕ್ ಅಟ್ ಪಾಸಿಟಿವ್ ಥಿಂಗ್ಸ್. ಐ ಡೋಂಟ್ ಲುಕ್ ಅಟ್ ನೆಗೆಟಿವ್ ಥಿಂಗ್ಸ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನೆಗೆಟಿವ್ ಥಿಂಗ್ಸ್. We are there to find a solution to all of you. We don't want any problem to happen, because ಏನು ಕಷ್ಟಪಟ್ಬಿಟ್ಟು ತಾವೆಲ್ಲ ತಮ್ಮ ಬದುಕು with your savings you have earned on property. ಲೈಫಲ್ಲಿ ಒಂದು ರೂಫ್ ಇಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಮಾಡೋಕ್ಕಾಗಲ್ಲ. ಇಡೀ ಪ್ರಪಂಚ ಬೆಂಗಳೂರನ್ನ ನೋಡ್ತಾ ಇದೆ. ವರ್ಲ್ಡ್ ಇಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಎಲ್ಲ ಬಾಂಬೆಲಿ, ಡೆಲ್ಲಿಲಿ ಇರೋರೆಲ್ಲ ಅವ್ರ ಆಸ್ತಿಗಳು ಮಾರ್ಕೊಂಡು, ಎಂತ ವೆದರ್ ಬೆಂಗಳೂರಲ್ಲಿದೆ, ಎಂತ ಕಲ್ಚರ್ ಇದೆ, ಎಂತ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದೆ, ಆಲ್ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಬೇಕಾದಷ್ಟು ಮಾಡಿದ್ವಿ. ಏನೋ ರಾಜಕೀಯದಲ್ಲಿ ಕೆಲವು ಸಂದರ್ಭದಲ್ಲಿ ನಿಮ್ಗೆಲ್ಲ ಡಿಫ್ರೆನ್ಸ್ ಬಂದು ಕೆಲವು ಏನೇನೋ ವೋಟ್ಗಳು ಹೆಚ್ಚು ಕಮ್ಮಿ ಮಾಡ್ಬಿಡ್ತೀರಾ. ಬಟ್ ನಾವು ಐ ಥಿಂಕ್ ಯು ವಿಲ್ ನಾಟ್ ಲೆಟ್ ಮಿ ಡೌನ್. ಐ ನೋ ದಟ್. ನಮ್ಗೆ ಸ್ವಲ್ಪ ನಂಬಿಕೆ ಇದೆ ನಿಮ್ಮ ಬಗ್ಗೆ ಎಲ್ಲ. ಕ್ಯಾನ್ ಐ ಟ್ರಸ್ಟ್ ಆಲ್ ಆಫ್ ಯು? ನೋ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಷ್ಟೇ ಸರ್. ನನ್ನ ಫ್ರೆಂಡು ರೆಡ್ಡಿ ನಗ್ತಾ ಇದ್ದಾನೆ, ನನ್ನ ಬಿಜೆಪಿ ಫ್ರೆಂಡ್. ನನ್ನ ಪ್ರೆಸಿಡೆಂಟ್, ಅವ್ನ ಸೆಕ್ರೆಟರಿ, ಬಿಜೆಪಿಗೆ MLC ಆಗಿದ್ದಾನೆ. ಈಸ್ ಎ ವೆರಿ ಬಿಗ್ ಲ್ಯಾಂಡ್ ಲಾರ್ಡ್ ಇನ್ ಬ್ಯಾಂಗ್ಳೂರ್. ಇರ್ಲಿ, ನೋ ಪ್ರಾಬ್ಲಮ್. ಸೊ ಇವತ್ತು ಐ ಥಿಂಕ್ ಆಲ್ ದಿ ಪ್ರಾಬ್ಲಮ್ಸ್ ಯು ಪ್ಲೀಸ್ ಲುಕ್ ಅಟ್ ಇಟ್. ಯು ಗಿವ್ ಟು ಕೃಷ್ಣ, ಯು ರೈಟ್ ಟು ಹಿಮ್, ಆರ್ ಯು ರೈಟ್ ಟು ಮೀ ಆಲ್ಸೋ. ನಾನು ಏನು CMದು ಏನಿದೆ ನಂಬರು ಅದನ್ನ ಡಿಸ್ಪ್ಲೇ ಮಾಡಕ್ಕೆ ಹೇಳ್ತೀನಿ ನಾನು. ನೀವು ರೈಟ್ ಮಾಡಿ, ಅದನ್ನ ವಿಲ್ ರೀಚೆಕ್. ಡೆವಲಪರ್ಸ್ನು ಕರೆಸ್ತೀನಿ, ಅವ್ರಿಗೂ ನಾನು ಹೇಳ್ತೀನಿ ವಾಟ್ ಇಸ್ ದಿ ಲಾ, ವಾಟ್ ಇಸ್ ದಿ ಇಶ್ಯೂ ಅಂತೇಳಿ. ಸೊ ಮಾಡಿದೆ. ನಾವು ಒಂದು ತಾವೆಲ್ಲ ಗಮನಿಸ್ಬೇಕು, ನಿಮ್ಮ ಕಷ್ಟಪಟ್ಟು ನೀವು ಮಾಡ್ಕೊಂಡಿರುವಂಥ ಆಸ್ತಿನ, ಫಾರ್ ಆಲ್ ದಿ ಪ್ರಾಪರ್ಟೀಸ್ ಯು ಹ್ಯಾವ್ ಗಾಟ್, ವಿ ವಾಂಟ್ ಯು ಟು ಹ್ಯಾವ್ ಎ ಪ್ರಾಪರ್ ರೈಟ್. ದೇರ್ ಶುಡ್ ನೋ ಮಿಸ್ಯೂಸ್. ದಟ್ ಈಸ್ ವೈ ವಿ ಹ್ಯಾವ್ ಮೇಕನ್ ಎ ಬಿಗ್ ರೆವಲ್ಯೂಷನ್. ಏನಂತಂದ್ರೆ ಭೂಮಿ ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತ. ನಿಮ್ಮೆಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ₹1. ಚಿಂಚೋಳಿ ಪಟ್ಟಣದಲ್ಲಿ ನೂತನವಾಗಿ ಅಪೆಕ್ಸ್ ಆಸ್ಪತ್ರೆಯನ್ನು ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್, ಚಿಂಚೋಳಿ ಪಟ್ಟಣದಲ್ಲಿ ನೂತನವಾಗಿ ಅಪೆಕ್ಸ್ ಆಸ್ಪತ್ರೆಯನ್ನು ಮಾಡಿದ ಡಾಕ್ಟರ್ ಶೇಖ್ ಅಬ್ದುಲ್ ಅಜೀಜ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಯಾಕೆ ಅಂದರೆ ಅವರು ವಿದೇಶದಲ್ಲಿದ್ದು ಅನೇಕ ಹಣ ಸಂಪಾದನೆ ಮಾಡಬೇಕಾಗಿತ್ತು. ಆದ್ರೆ ಅವರು ವಿದೇಶವನ್ನ ಬಿಟ್ಟು ತಮ್ಮ ತಾಲೂಕಿನ ಜನರಿಗೆ ಸೇವೆ ನೀಡಲು ಬಂದಿದ್ದಾರೆ. ಈ ವಿಷಯ ಬಹಳ ಸಂತೋಷವಾಗುತ್ತದೆ ಎಂದು ತಿಳಿಸಿದರು.
पोस्ट ऑफिस 2 वर्ड्स वेट करके स्लो एमएलए सर आप अंदर ನೀವು ಈ ಕಡೆ ಬರ್ರಿ ಸರ್. ಯಾರಿದ್ರೆ ಪೇಷಂಟ್ ಮಾಡಿ साफ ನಾವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ್ಮೇಲೆ ಸಡನ್ ಒಂದು ಬೇರೆ ಫೀಲ್ಡ್ಗೆ ಹೋಗ್ತೀವಿ. MBBS ಅಂದ್ರೆ ಒಂದು ಹೊಸದೇ, ಗೊತ್ತೇ ಇರಲ್ಲ. ನಾವು ಸ್ಟಾರ್ಟಿಂಗ್ ಇಂದ ಫಸ್ಟ್ ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅನಾಟಮಿ ಸ್ಟಾರ್ಟ್ ಆಗ್ಬೇಕಿದ್ರೆ ಲ್ಯಾಬ್ ಅನಾಟಮಿಯಲ್ಲಿ ನಾವು ಸ್ಟಾರ್ಟ್ ಮಾಡಿ ಹೊಸ ಫಸ್ಟ್ ಸ್ಟೆಪ್ ತಗೊಂಡು ಒಂದೇ ಗುರಿ ಇಟ್ಕೊಂಡು ಪೇಷಂಟ್ಗೆ ನಾವು ಆರೋಗ್ಯ ಸರಿ ಮಾಡಿಸ್ಬೇಕು, ಎಲ್ಲ ನಾವು ರಕ್ಷಣೆ ಕೊಡಬೇಕು, ನಾವು ಸೇವೆ ಸಲ್ಲಿಸಬೇಕು. ಏನೇ ಇರಲಿ, ಹಗಲು ಇರಲಿ ರಾತ್ರಿನಾದ್ರೂ ಇರಲಿ, ನಮ್ಮ ಗುರಿ ಒಂದೇ, ಪೇಷಂಟ್ಗೆ ಚಿಕಿತ್ಸೆ ಪಡಿಸ್ಬೇಕು, ಒಳ್ಳೇದಾಗಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು MBBS ಮಾಡಿ MD MS PG ಮಾಡ್ತೀವಿ. PG ಮಾಡಿ ಅದೇ ಹೇಳ್ದಂಗೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಡಾಕ್ಟರ್ ಆಗಿ ನೆಕ್ಸ್ಟ್ ಕಮರ್ಷಿಯಲ್ ಆಗ್ತಾರೆ, ಕೆಲವರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಮಾತನಾಡಿ, ಚಿಂಚೋಳಿ ನಗರದಲ್ಲಿ ಅಪೆಕ್ಸ್ ಆಸ್ಪತ್ರೆ ಮಾಡಿದ್ದು ನಮಗೆ ಸಂತೋಷದ ಸುದ್ದಿಯಾಗಿದ್ದು, ಡಾಕ್ಟರ್ ಅಬ್ದುಲ್ ಶೇಖ್ ಅಜೀಜ್ ಅವರು ತಮ್ಮ ಸೇವೆಯನ್ನು ಕಲಬುರಗಿಯಲ್ಲಿಯೂ ಹಾಗೂ ಬೆಂಗಳೂರಿನಲ್ಲಿಯೂ ಹಾಗೂ ಈ ದೇಶದಲ್ಲಿಯೂ ಸೇವೆ ಮಾಡಿ ಅನೇಕ ಹಣ ಗಳಿಸಬಹುದಾಗಿತ್ತು. ಆದ್ರೆ ಅವರು ತಂದೆ ತಾಯಿ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ತಮ್ಮ ಊರಿನಲ್ಲೇ ಮಾಡಿದ್ದು ಜನರಿಗೆ ಆರೋಗ್ಯ ಸೇವೆ ನೀಡುತ್ತಿದ್ದು ಬಹಳ ಸಂತೋಷವಾಗಿದೆ ಎಂದು ಹೇಳಿದರು. ನಮಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ಈ ಹಾಸ್ಪಿಟಲ್ ಪ್ರಾರಂಭ ಆಗಿದ್ದು ಅತ್ಯಂತ ಸಂತೋಷದ ಸಂಗತಿ. ಚಿಂಚೋಳಿಯಲ್ಲಿ, ಅದನ್ನು ಕಲಬುರಗಿ ಪಟ್ಟಣದಿಂದ ಸುಮಾರು 80 ಕಿಲೋಮೀಟರ್ ದೂರ ಇರ್ತಕ್ಕಂಥ ಚಿಂಚೋಳಿ ಮತ್ತು ಬೀದರ್ದಿಂದ ಸುಮಾರು 50 ಕಿಲೋಮೀಟರ್ ದೂರ ಇರತಕ್ಕಂಥ ನಮಗೆ ಅತಿ ಹೆಚ್ಚು ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಇದೆ. ಜನರಿಗೆ ಆರೋಗ್ಯ ಸೌಲಭ್ಯ ನೀಡಲಿಕ್ಕೆ ಬರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಅದರ್ಶವಾಗಿ ಡಾಕ್ಟರ್ ಶೇಖ್ ಅಬ್ದುಲ್ ಅಜೀಜ್ ಅವರು ಮನಸ್ಸು ಮಾಡಿದ್ರೆ ಕಲಬುರಗಿ ಸಿಟಿನಲ್ಲೋ, ಬೀದರ್ ಸಿಟಿನಲ್ಲೋ, ಬೇರೆ ಸಿಟಿನಲ್ಲೋ, ಯಾಕಂದ್ರೆ ಅವರು ಕ್ವಾಲಿಫಿಕೇಶನ್ MBBS and MS ಕ್ವಾಲಿಫಿಕೇಶನ್ ನೋಡಿದ್ರೆ ದೊಡ್ಡ ಸಿಟಿನಲ್ಲಿ ಪ್ರಾರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕಂತ ಯೋಚನೆ ಮಾಡಬೇಕಾಗಿತ್ತು. ಆದರೆ ಇಡೀ ಚಿಂಚೋಳಿ ಜನರ ಪರವಾಗಿ ನಾವು ಅವರಿಗೆ ಒಂದು ಎಲ್ಲ. ಈ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣದ ACF ಅಧಿಕಾರಿಗಳಾದ ಮೊಹಮ್ಮದ್ ಮುನೀರ್ ಅಹಮದ್, ಚಿಂಚೋಳಿ ಪುರಸಭೆಯ ಅಧಿಕಾರಿಗಳಾದ ಕಾಶಿನಾಥ್ ದನ್ನಿ, ಹಿರಿಯ ವೈದ್ಯರಾದ ಡಾಕ್ಟರ್ ರವೀಂದ್ರ ರೆಡ್ಡಿ, ಯುವ ಉದ್ಯಮಿದಾರರಾದ ರಾಹುಲ್ ಸಂಜೀವನಿ ಅಕ್ಕಾಪುರ, ರಾಜಕೀಯ ಮುಖಂಡರಾದ ಮುಕುಂದ್ ದೇಶಪಾಂಡೆ, KM ಬಾರಿ, ಅಬ್ದುಲ್ ಬಾಜಿದ್, ಜಗನ್ನಾಥ್ ರಾಠೋಡ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಬಿಡದಿಯಲ್ಲಿ ಅಧಿಕಾರಿಗಳಿಗೆ ತೊಂದರೆ ಆಗಿದೆ. ಅಲ್ಲಿ ನಡೆದ ಘಟನೆ ಮನಸ್ಸಿಗೆ ನೋವಾಗಿದೆ. ಅಧಿಕಾರಿಗಳಿಗೆ ಹೊಡೆಯೋದು ಬೇಡ, ತಪ್ಪು ಮಾಡಿದ್ರೆ ನನಗೆ ಹೊಡೆಯಲಿ, ಹೊಡೆಸಿಕೊಳ್ಳುತ್ತೇನೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬೇಕಿದ್ರೆ ನನಗೆ ಪೊರಕೆಯಲ್ಲಿ ಹೊಡೆಯಿರಿ, ಹೊಡೆಸಿಕೊಳ್ತೇನೆ, ತಪ್ಪು ಮಾಡಿದ್ರೆ ಹೊಡೆಯಲಿ, ಅಧಿಕಾರಿಗಳಿಗೆ ಹೊಡೆಯೋದು ಬೇಡ ಎಂದು ಹೇಳಿದರು. ಬಿಡದಿಯಲ್ಲಿ ನಡೆದ ಘಟನೆ ಮನಸ್ಸಿಗೆ ನೋವಾಗಿದೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕಿನಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದಾರೆ. ರೈತರನ್ನು ತಪ್ಪು ದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ. ಎಲ್ಲರ ಮನಸ್ಸಿಗೆ ನೋವು ಉಂಟು ಮಾಡುವುದು ನನಗೆ ಇಷ್ಟ ಇಲ್ಲ. ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ, ಇದು ನನ್ನ ಕನಸಿನ ಯೋಜನೆ ಎಂದು ಯಾವತ್ತೂ ಹೇಳಿಲ್ಲ. ನಾನು ಅದಕ್ಕೆ ಶಂಕುಸ್ಥಾಪನೆ ಸಹ ನೆರವೇರಿಸಿಲ್ಲ. ಈ ಯೋಜನೆ ಪಿತಾಮಹ ಆಗಲು ಸಹ ನನಗೆ ಇಷ್ಟವಿಲ್ಲ. ಹಿರಿಯರು ನೀಡಿದ ಮಾರ್ಗದರ್ಶನದ ಪ್ರಕಾರ ಮುನ್ನಡೆಯುವ ಕೆಲಸ ಮಾತ್ರ ಮಾಡುತ್ತಿದ್ದೇನೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಕುಟುಕಿದರು. ನಮ್ಮ ಬಿಡದಿಗೆ ಸೇರಿದಂಥ ಶಾಸಕರು, ಮಾಗಡಿ ಶಾಸಕರಾದಂಥ ಬಾಲಕೃಷ್ಣನವರೇ,
ನನ್ನ ನೂತನವಾಗಿ ರಾಜಕೀಯ ಸಲಹೆಗಾರ ಅಂತ ಮತ್ತು ಸಂಸತ್ ಸದಸ್ಯ ಅಂತ GC ಚಂದ್ರಶೇಖರ್ ಅವರೇ, ಮಾನ್ಯವರಿದ್ದಾರೆ, ಗೌಡರಿದ್ದಾರೆ, ರಾಜೇಗೌಡರು, ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರುಗಳು ಮತ್ತು ಕೆಲವೆಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ತಾವೆಲ್ಲ ಭಾಳ ದಿನದಿಂದ ನನ್ನ ಹತ್ರ ಬೇಕಾದಷ್ಟು ಸಂದರ್ಭದಲ್ಲಿ ಮೈಕ್ ಕೇಳಿಡ್ತಿದ್ರಿ, ಪ್ರಶ್ನೆಗಳನ್ನು ಕೇಳ್ತಾ ಇದ್ರಿ. ಬಿಡದಿ ಯೋಜನೆ ಬಗ್ಗೆ, ಬಿಡದಿ ಟೌನ್ಶಿಪ್ ಬಗ್ಗೆ ಗೌರವಾನ್ವಿತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ನನಗೆ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಉತ್ತರವನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಅವರ ಮನವಿ ಕೂಡ ನಾನು ಸಂಪೂರ್ಣವಾಗಿ ನೋಡಿದ್ದೇನೆ. ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರರ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ನಿನ್ನೆ ಬಿಡದಿಯಲ್ಲಿ ನಡೆದಂಥ ಘಟನೆ ನನ್ನ ಮನಸ್ಸಿಗೆ ಭಾಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರೋಂಥ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂಥ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂಥ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂಥ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅನೇಕ ಮುಖ್ಯಮಂತ್ರಿಗಳು, ಇಂಡಸ್ಟ್ರೀಸ್ ಮಿನಿಸ್ಟರ್ಸ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನು ನಾನು ಮುಂದುವರಿಸಿ ಅಂತ ಹೇಳಿದ್ದೇನೆ. ನಾನೊಬ್ಬ ರೈತನ ಮಗ. ನಾನು ಕಪಟ ವ್ಯವಸಾಯ ಮಾಡದೇ ಇದ್ರೂ ಕೂಡ ಒಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂಥ ವೈಯಕ್ತಿಕವಾದಂಥ ಅನುಭವ ಇದೆ. ನಾನು CM ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರೋಂಥ ಪ್ರೀತಿ ಸಹಿಸಕ್ಕಾಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ.
ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು DKC ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂಥೇಳಿ ನಮ್ಮ ಕುಮಾರಣ್ಣವರು, HDK ಅಂದರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇನು ನನಗೇನು ವಸ್ತೇನಲ್ಲ. ತಾವು ಕೂಡ ಬಂದು ನನ್ನ ಜೈಲಲ್ಲಿ ಭಾಳ ಗೌರವದಿಂದ ನೋಡಿದ್ದೀರಿ. ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಚನ್ನಪಟ್ಟಣದಲ್ಲಿ ಏನು ಮಾತಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂಥ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಅಜ್ಜನೂ ಕರೆದಿರಿ ನೀವು, ಪಾಪ ಆಶೀರ್ವಾದ ಮಾಡೋಂಥ ಒಬ್ಬ ದೈವ ಸ್ವರೂಪಿ ಕೂಡ, ಅವರು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರಿ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅನೇಕ ವಿಟ್ನೆನಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರು ಹಾಗೂ ರೈತರ ವಿರೋಧಿ ಆಡಳಿತ ನಡೆಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆರೋಪಿಸಿದರು. ಬಳ್ಳಾರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಅವರಿಗೆ ರೈತರಿಗಿಂತ ರಿಯಲ್ ಎಸ್ಟೇಟ್ಗೆ ಹೆಚ್ಚಿನ ಆದ್ಯತೆ ಇದೆ ಎಂದು ಟೀಕಿಸಿದರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟೆಡ್ ಗೇಟ್ ದುರಸ್ತಿಗೆ 24 ತಿಂಗಳು ತೆಗೆದುಕೊಂಡ ಪರಿಣಾಮ ರೈತರು ಎರಡನೇ ಬೆಳೆ ಬೆಳೆಯಲು ಸಾಧ್ಯವಾಗದೆ ಅಪಾರ ನಷ್ಟ ಅನುಭವಿಸಿದ್ರು. ಆದರೆ ಮುಖ್ಯಮಂತ್ರಿ ಆದ 24 ಗಂಟೆಗಳಲ್ಲಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಿಸಿದ ಆದೇಶ ಹೊರಡಿಸಿದ್ದಾರೆ ಎಂದು ಆರೋಪಿಸಿದರು. ಆತ್ಮೀಯ ಕಾರ್ಯಕರ್ತರು ಮಾಡಿ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು, ರಾಜ್ಯದಲ್ಲಿ ರೈತರ ವಿರೋಧಿ, ಬಡವರ ವಿರೋಧಿ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಿಯಲ್ ಎಸ್ಟೇಟ್ ಆದ್ಯತೆ ಆಗಿದೆ ವಿನಃ ರೈತರ ಆದ್ಯತೆ ಇಲ್ಲ. ಮಾನ್ಯ DK ಶಿವಕುಮಾರ್ ಅವರು ಹಿಂದೆ ನೀರಾವರಿ ಸಚಿವರಾಗಿದ್ದರು. ಬೃಹತ್ ನೀರಾವರಿ ಸಚಿವರಾಗಿದ್ದಾಗ ಇದೇ ಹೊಸಪೇಟೆಯ ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ಗಳು ರಿಪೇರಿ ಮಾಡಬೇಕು ಅಂತ ಹೇಳಿದಾಗ ಸರಿಸುಮಾರು 24 ತಿಂಗಳುಗಳು ಬೇಕಾಯಿತು ಕ್ರಸ್ಟ್ ಗೇಟ್ ಅನ್ನ ರಿಪೇರಿ ಮಾಡಿಸೋದಕ್ಕೆ. ಇದರ ಪರಿಣಾಮ ರೈತರು ಎರಡನೇ ಬೆಳೆಯನ್ನ ಬೆಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ರೈತರಿಗೆ ತೊಂದರೆ ಆಯಿತು, ನಷ್ಟ ಆಯಿತು. ಅದೇ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ 24 ಗಂಟೆಗಳಲ್ಲಿ ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್ ಬಗ್ಗೆ ಆದೇಶ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ತಾರೆ. ಬಿಡದಿ ಸುತ್ತಮುತ್ತಲ ಗ್ರಾಮದ ರೈತರು, ಏನು ಫಲವತ್ತಾಗಿರ್ತಕ್ಕಂಥ ರೈತರು ಭೂಮಿಯನ್ನ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರು ಸತತವಾಗಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರು ಪರ್ಕೆ ತಗೊಂಡು ಅಧಿಕಾರಿ ಬೆನ್ನಟ್ಟತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು?
ಇದೇ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ರಾಜ್ಯದ ಮುಖ್ಯಮಂತ್ರಿಗಳು. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ರೈತರ ಮೇಲೆ ದಬ್ಬಾಳಿಕೆ ಮಾಡೋದನ್ನ ನಿಲ್ಲಿಸಿ, ರೈತರ ಜೀವನದ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ರೈತರ ಜಮೀನುಗಳ ಮೇಲೆ ಬುಲ್ಡೋಸ್ ಮಾಡ್ತಕ್ಕಂಥದ್ದನ್ನ ತಕ್ಷಣ ನಿಲ್ಲಿಸಬೇಕು. ನೀವು ರಿಯಲ್ ಎಸ್ಟೇಟ್ ಅವರ ಪರವಾಗಲ್ಲ, ರೈತರ ಪರವಾಗಿ ನಿರ್ಧಾರವನ್ನ ತಗೊಳ್ಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಏನು ಮೊನ್ನೆ ದಿನ ರೈತರು ಹೋರಾಟವನ್ನ ಮಾಡ್ತಾ ಇದ್ದಂತ ರೈತರ ಮೇಲೆ, ಪ್ರಾಮಾಣಿಕವಾಗಿ ರೈತರ ಧ್ವನಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಂತ ರೈತರ ಸಂಘಟನೆ ಮೇಲೆ, ರೈತರ ಮೇಲೆ ಇವತ್ತು ಪ್ರಕರಣಗಳನ್ನ ದಾಖಲು ಮಾಡಿದ್ದೀರಿ. ಪ್ರಕರಣಗಳನ್ನ ತತ್ಕ್ಷಣ ಹಿಂಪಡೆಯಬೇಕು. ರೈತರ ವಿರುದ್ಧ FIR ಅನ್ನ ರಿಜಿಸ್ಟರ್ ಮಾಡಿ ದಬ್ಬಾಳಿಕೆ ಮಾಡೋದಕ್ಕೆ ಹೊರಟಿದ್ದ ರಾಜ್ಯ ಸರ್ಕಾರ, ಅದನ್ನು ನಿಲ್ಲಿಸಬೇಕು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜುಲೈ 17ರಿಂದ ಆಷಾಢ ಶುಕ್ರವಾರ ಪೂಜೆ ಆರಂಭವಾಗಲಿದ್ದು ಸಿದ್ಧತೆಗಳು ಭರದಿಂದ ಸಾಗಿವೆ. ಉಸ್ತುವಾರಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂದು ಬೆಟ್ಟಕ್ಕೆ ಭೇಟಿ ನೀಡಿ ಪೂರ್ವಭಾವಿ ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಅನುಷ್ಠಾನಗಳನ್ನು ಪರಿಶೀಲಿಸಿದರು. ವಿಐಪಿ ದರ್ಶನಕ್ಕೆ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಬೆಳಗ್ಗೆ 5:30 ರಾತ್ರಿ 9:30 ಮಾತ್ರ ವಿಐಪಿಗಳಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಶಿಫಾರಸ್ತು ಪತ್ರ ತಂದವರಿಗೆ ಕೂಡ ಬೆಟ್ಟಕ್ಕೆ ವಾಹನ ಪ್ರವೇಶವನ್ನ ನಿಷೇಧಿಸಲಾಗಿದೆ. ಎಂಎಲ್ಎಗಳು, ನ್ಯಾಯಾಧೀಶರು, ಸಚಿವರು ಹಾಗೂ ಅವರ ಕುಟುಂಬಸ್ಥರಿಗೆ ಮಾತ್ರ ಬೆಟ್ಟದ ಮೇಲೆ ವಾಹನ ಪ್ರವೇಶಕ್ಕೆ ಅನುಮತಿ ನೀಡಲಾಗಿದೆ. ಶಿಫಾರಸು ಪತ್ರಗಳೊಂದಿಗೆ ಬರುವವರು ಲಲಿತಾ ಮಹಲ್ ಬಳಿ ವಾಹನ ನಿಲ್ಲಿಸಿ ಅಲ್ಲಿಂದ ಬಸ್ಸಿನಲ್ಲಿ ಬೆಟ್ಟಕ್ಕೆ ಬರಬೇಕಾಗುತ್ತದೆ ಎಂದು ಸಚಿವರು ತಿಳಿಸಿದರು. 17ನೇ ತಾರೀಕು ಅಂದರೆ ನಾಳೆದಿಂದ ಆಷಾಢ ಶುಕ್ರವಾರದ ಪೂಜೆ ಶುರುವಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿ. ಈಗಾಗಲೇ ನಾವು ಪೂರ್ವಭಾವಿ ಸಭೆ ಹಿಂದೆ ಮಾಡಿದ್ದೀವಿ. ಅದಾದ ನಂತರ ನಾಳೆದಿಂದ ಶುರು ಆಗೋದ್ರಿಂದ ಎಲ್ಲ ಸಿದ್ಧತೆಗಳು ಹೇಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಬೇಕು ಅಂತೇಳಿ ಇವತ್ತು ಬಂದಿದೆ. ಸೊ ಎಲ್ಲ ಪರಿಶೀಲನೆ ಮಾಡಿದ್ದೀನಿ. ಪೂರ್ವಭಾವಿ ಸಭೆಯಲ್ಲಿ ನಾವು ಏನೇನು ತೀರ್ಮಾನ ಮಾಡಿದ್ವಿ ಅದನ್ನೆಲ್ಲ ಕೂಡ ನಾವು ಇವತ್ತು ಸಿದ್ಧತೆ ಮಾಡ್ತೀವಿ. ಈಗ ವಿಐಪಿಗಳಿಗೆ ಅಂತ ಹೇಳಿ ನಾವು ಟೈಮ್ ಫಿಕ್ಸ್ ಮಾಡಿದ್ವಿ. ಬೆಳಗ್ಗೆ 5:30ರಿಂದ 9:00 ಮತ್ತು ಅವ್ರು ಹೇಗೆ ಬರ್ತಾರೆ ಅಂತ ನೋಡಿಕೊಂಡು ಬೇಕಾದ್ರೆ ಸಾಯಂಕಾಲನೂ ಕೂಡ ಫಿಕ್ಸ್ ಮಾಡ್ತೀವಿ. ಆದರೆ ನಮ್ಮ ಮೊದಲ ಆದ್ಯತೆ ಇರುವಂಥದ್ದು ಸಾಮಾನ್ಯ ಕ್ಯೂನಲ್ಲಿ ಬರುವಂಥ ಸಾಮಾನ್ಯ ಜನರಿಗೆ ದರ್ಶನ ಸುಲಭವಾಗಿ ಸಿಗಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಸುಲಭ ಆಗೋಂಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ. ರೆಕಮೆಂಡೇಶನ್ ತಂದವ್ರಿಗೆ ನಾವೇನು ಅವಕಾಶ ಕೊಡೋದಿಲ್ಲ. ಇದ್ರೂ ಕೂಡ 5:30ರಿಂದ 9:00 ಅವ್ರಿಗೆ ಸಪ್ರೇಟ್ ಒಂದು ಕ್ಯೂ ಇರುತ್ತೆ. ಆವಾಗ ಮಾತ್ರ ಅವ್ರು ಬರ್ತಾರೆ. ಅವ್ರಿಗೂ ಸೇಮ್ ಎಲ್ಲ VIP ರೆಫರೆನ್ಸ್ ಯಾರಿದ್ರು ಕೂಡ ಬೆಳಗ್ಗೆ 5:30ರಿಂದ 9:00 4 ಅವರ್ ಅವ್ರಿಗೆ ಅವಕಾಶ ಮಾಡ್ತೀವಿ. ವೆಹಿಕಲ್ಗಳು ಯಾರ್ದು ವೆಹಿಕಲ್ ನಾವು ಬಿಡೋದಿಲ್ಲ. VIPಗಳಂದರೆ MLAಗಳು, ಜಡ್ಜ್ಗಳು, ಮಿನಿಸ್ಟರ್ಗಳು ಅವ್ರದ್ದಿದ್ರೆ ಮಾತ್ರ ಬಿಡ್ತೀವಿ. ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಬಿಡ್ತೀವಿ. ಲೆಟರ್ ತೊಗೊಂಬರೋರಿಗೆ ಯಾವ್ದು ನಾವು ಬಿಡೋದಿಲ್ಲ. ಅವರು ಕೂಡ ಬೇರೆಯವ್ರ ಥರನೇ ಕೆಳಗಡೆ ಲಲಿತ ಮಹಲ್ ಹತ್ರ ಪಾರ್ಕ್ ಮಾಡಿ ವೆಹಿಕಲ್ಸು ಅಲ್ಲಿಂದ ಬಸ್ಸಲ್ಲಿ ಬರ್ತಾರೆ. ಪ್ರಶ್ನೆ ಇರುವಂಥದ್ದು, ಈಗ MLAಗಳು VIPಗಳು ಹೆಸರು ಹೇಳ್ಕೊಂಡು ಅವ್ರ ಕಡೆಯವರು ಅಂತ ಬರೋರಿಗೆ ಏನು ಮಾನದಂಡ ಅಂತ ಇಲ್ಲಿ? ಅವ್ರಿಗೆ ಹೆಸರು ಹೇಳ್ಕೊಂಬರೋರಿಗೆ ಅವರು ಕೂಡ ಕೆಳಗಡೆ ವೆಹಿಕಲ್ ಪಾರ್ಕ್ ಮಾಡಿ ಬಸ್ನಲ್ಲಿ ಮೇಲ್ ತನಕ ಬರ್ತಾರೆ. ಅವ್ರ ರೆಫರೆನ್ಸಿಗೆ ಅಂತ ಹೇಳಿ ಒಂದು ಕ್ಯೂ ಮಾಡಿದ್ದೀವಿ. ಅವ್ರಿಗೊಂದು ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ ಅಷ್ಟೇ. ಲೆಟರ್ ಇರುತ್ತೆ. ಲೆಟರಲ್ಲಿ ನೋಡಿ ಲೆಟರ್ ಇರುತ್ತೆ ನೋಡಿ. ಕೆಲವರು ಇಂಪಾರ್ಟೆಂಟ್ ಲೀಡ್ಗಳು ಇರ್ತಾರೆ. ಸೊ ಅವ್ರು ಯಾರು ಅಂತ ನಮ್ಮ ಲೋಕಲ್ ಪೊಲೀಸ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಂಥವ್ರು ನೋಡಿ ಐಡೆಂಟಿಫೈ. ಅಲ್ಲ, ಏನಾಗುತ್ತೆ ಅಂತಂದರೆ 300 ರೂಪಾಯಿ ಟಿಕೆಟ್ ನಾವು ಹಿಂದೆ ಮಾಡಿದಾಗ ಅವ್ರಿಗೂ ಮತ್ತು ಸಾಮಾನ್ಯ ಕ್ಯೂನಲ್ಲಿ ಏನಿದ್ರು ಅವ್ರು ಎರಡಕ್ಕೂ ಒಂದು ಕಡೆ ಸೇರ್ತಾಯಿದ್ರು. ಅಲ್ಲಿ ಭಾಳ ಕ್ಲಾಶ್ ಆಗ್ತಾಯಿತ್ತು. ಮತ್ತು 300 ರೂಪಾಯಿ ಟಿಕೆಟ್ ಮಾಡಿದವ್ರಿಗೂ ಕೂಡ ಸಾಮಾನ್ಯ ಕ್ಯೂನಲ್ಲಿ ಎಷ್ಟು ಜನ ನಿಂತ್ಕೊಂಡಾಗ ಎಷ್ಟು ಸಮಯ ಆಗ್ತಿತ್ತು ಅವ್ರಿಗೆ ಅಷ್ಟೇ ಸಮಯ ಆಗ್ತಿತ್ತು. ಸೊ ಹಾಗಾಗಿ 300 ರೂಪಾಯಿ ಕ್ಯೂ ಕೊಡೋದ್ರಿಂದ ಅವ್ರಿಗೇನು ವಿಶೇಷವಾಗಿ ಅನುಕೂಲ ಆಗಲ್ಲ. ಹಾಗಾಗಿ ಅದು ಈ ಸರಿ ಬೇಡ ಅಂತ ತೀರ್ಮಾನ ಮಾಡಿದ್ದೀವಿ. ಆದರೂ ಕೂಡ ನಾವು ಬಹಳಷ್ಟು ಟೈಮ್ ಇದೆ. ಮೊದಲನೇ ವಾರದಲ್ಲಿ ಹಿಂಗೆ ಬೇಕು ಅಂತ ನೋಡ್ಕೊಂಡು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡ್ಬೇಕಾದ್ರೆ ಮಾಡ್ತೀವಿ. ಕಂಬಳದ ವಿಚಾರ ಭಾಳ ದೊಡ್ಡ ಚರ್ಚೆ ಆಗ್ತದೆ. ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂದರೆ ಬೇಡ ಅನ್ನುವಂಥದ್ದು ಸಂಘಟನೆಗಳು ಕೂಡ ಹೇಳ್ತಾ ಇದ್ದಾರೆ. ಅಭಿಪ್ರಾಯಗಳು ಬಂದಿದೆ. ಬಟ್ ಕಂಬಳ ಕೂಡ ನಮ್ಮ
ರಾಜ್ಯದ್ದೇ ಒಂದು ಸಾಂಸ್ಕೃತಿಕ ಕ್ರೀಡೆ. ಸೊ ಅದು ಒಂದು ಪ್ರದೇಶದಲ್ಲಿರೋದನ್ನು ಇಡೀ ರಾಜ್ಯದಲ್ಲೂ ಕೂಡ ಅದು ಪ್ರಚಾರ ಆದರೆ ತಪ್ಪೇನಿಲ್ಲ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಲ್ಲ, ಈಗ ಮಾಡಲೇಬೇಕು ತೀರ್ಮಾನ ಆಗಿದೆ. ಕಂಬಳ ಮಾಡಲೇಬೇಕು ಅಂತ ಏನು ತೀರ್ಮಾನ ಆಗಿಲ್ಲ, ಬಟ್ ಅದನ್ನು ಸೇರಿಸ್ಬೇಕಾ ಬೇಡವಾ ಅಂತ ಮುಖ್ಯಮಂತ್ರಿಗಳು ಅದಕ್ಕೆ ಗೊತ್ತಾ, ಒಂದು 20 ಎಕರೆ ಜಾಗದಲ್ಲಿ 100 ಮರಗಳಿದ್ದಾವೆ, ಅದು ಕಡಿತಾ ಇದ್ದಾರೆ, ಕೆರೆ ಮುಚ್ಚಿಸ್ತಾ ಇದ್ದಾರೆ. ಇಷ್ಟೆಲ್ಲ 2 ದಿನಕ್ಕೆ ಬೇಕಾಗಿತ್ತಲ್ಲ. ನನಗೆ ಗೊತ್ತಿರೋ 100 ಮರಗಳನ್ನು ಕಟ್ ಮಾಡಿ ಅಷ್ಟೊಂದೆಲ್ಲ ಮರಗಳು ಕಟ್ ಮಾಡಿಲ್ಲ, ಕ್ಲಿಯರ್ ಮಾಡಿದ್ದಾರೆ. ಕಟ್ ಮಾಡೋ ಅಷ್ಟೊಂದು ಮರಗಳನ್ನ ನಾವು ಕಟ್ ಮಾಡೋದಿಲ್ಲ. ಸೊ ಹಾಗಾಗಿ ಪರಿಸರಕ್ಕೂ ಹಾನಿ ಆಗದಂಗೆ ಕಂಬಳನ ನಡೆಸಬೇಕು ಅಂತ ಏನೋದು ಸೂಚನೆ ಬಂದರೆ ಪರಿಸರಕ್ಕೆ ಹಾನಿ ಆಗದಂಗೆ ಎಲ್ಲ ವ್ಯವಸ್ಥೆ ಮಾಡಿ ತೀರ್ಮಾನ ಮಾಡಲೇಬೇಕು. ಇನ್ನು ಮುಖ್ಯಮಂತ್ರಿಗಳನ್ನು ಕೆಲವರು ಆತಂಕ ಏನು ಅಂತಂದ್ರೆ ಈ ವರ್ಷ ಮಾತ್ರ ಆಡ್ತಾರೆ, ಇಡೀ ದಸರಾಗೆ ಅದನ್ನು ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆತಂಕ ಇದೆ. ಪ್ರತಿ ದಸರಾದಲ್ಲೂ ಏನಾದರೂ ಒಂದು ವಿಶೇಷವಾಗಿ ಮಾಡ್ತೀವಿ. ಈ ಸರಿ ಕಂಬಳನೂ ನಮ್ಮ ಮೈಸೂರು ಜನ ನೋಡಲಿ ಅಂತೇಳಿ ಈ ವರ್ಷಕ್ಕೆ ಮಾತ್ರ ನಾವು ಮಾಡ್ತೀವಿ. ಯಾಕಂದ್ರೆ ಬರೀ ರಾಜಕಾರಣ ಮಾತಾಡೋಕ್ಕೆ ಸಂಘ ಸಂಸ್ಥೆಗಳು ಕೂಡ ವಿರೋಧ ಇದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಅವ್ರದ್ದಾದಂಥ ಅಭಿಪ್ರಾಯಗಳಿರುತ್ತೆ. ಬಟ್ ಎಲ್ಲರ ಅಭಿಪ್ರಾಯಗಳನ್ನು ನಾವು ಗೌರವಿಸ್ತೀವಿ. ಬಟ್ ಹಾಗಂತ ಅದನ್ನೇ ಫಾಲೋ ಮಾಡಬೇಕು ಅಂತಿಲ್ಲ. ಸರ್ಕಾರಕ್ಕೆ ಯಾವ್ದು ಸರಿ ಅನ್ಸುತ್ತೋ ಅದನ್ನು ಮಾಡ್ತೀವಿ. ಸರ್, ಈಗ ಮೆಟ್ಲತ್ಕೊಂಡು ಬರುವಂಥ ಭಕ್ತಾದಿಗಳಿಗೆ ಪರ್ಮನೆಂಟ್ ಶೌಚಾಲಯ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಪರ್ಮನೆಂಟ್ ಶೌಚಾಲಯ ಎಲ್ಲಾದರೂ ನೋಡಿ ಖಂಡಿತ ಮಾಡಿಸೋಣ. ಬಟ್ ಈಗ ಸದ್ಯಕ್ಕೆ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವು, ಥಟ್ಟನೆ ಸೆಳೆಯುವ ಸಿರೆ ಅಂದವು, ಮೈಮನ ಕದಿಯುವ ಸಿರೆ ಖಜಾನೆಯು, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವು, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 938073
6005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.